ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಶಾಂತ್. ಟ್ವಿಟರ್ ಮೊದಲಿತ್ತು, ಇವಾಗ ಆಕ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಫೀಚರ್ ನ ಆಡ್ ಮಾಡಲಾಗಿದೆ. ಗ್ರಾಕ್ ಅಂತಕ್ಕಂಥ ಒಂದು ಚಾಟ್ ಬೋಟ್ ನ. ಅದಕ್ಕೆ ನಾವು ಯಾವುದೇ ತರದ ಕ್ವಶನ್ ಗಳು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡುತ್ತೆ. ಆ ಚಾಟ್ ಬೋಟ್ ಕೊಡ್ತಿರುವಂತ ಉತ್ತರಗಳಿಗೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚೆನೆ ನಡೀತಾ ಇದೆ. ಇದು ಕೊಡ್ತಿರುವಂತ ಉತ್ತರಗಳಿಂದ ಸರ್ಕಾರಕ್ಕೆ ಏನಾಗಿದೆ ಏನೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಏನ್ ಮಾಡ್ತಿದೆ, ಆಕ್ಸ್ ಕಂಪನಿಗೆ ಆರ್ಡರ್ ಮೇಲೆ ಆರ್ಡರ್ ಮಾಡ್ತಾ ಇದೆ ಕಂಟೆಂಟ್ ನ ಬ್ಲಾಕ್ ಮಾಡೋದಕ್ಕೆ. ಐಟಿ ಸೆಕ್ಷನ್ 69A ಮತ್ತೆ 79(3)B ಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಕಂಟೆಂಟ್ ನ ಬ್ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು. ಇದರಿಂದ ಏನಾಗಿದೆ, ಆಕ್ಸ್ ಕಂಪನಿಯವರು ಏನ್ ಮಾಡಿದ್ದಾರೆ, ಕರ್ನಾಟಕದ ಹೈಕೋರ್ಟ್ ನಲ್ಲಿ ಒಂದು ಕೇಸ್ ನ ಫೈಲ್ ಮಾಡಿದರೆ ಭಾರತ ಸರ್ಕಾರದ ವಿರುದ್ಧ. ಈ ಒಂದು ವಿಡಿಯೋನಲ್ಲಿ ಐಟಿ ಸೆಕ್ಷನ್ 69A 79(3)B ಅಂದ್ರೆ ಏನು, ಮತ್ತೆ ಸೇಫ್ ಹಾರ್ಬರ್ ಅಂತ ಇರುತ್ತೆ, ಅದ ಅಂದ್ರೆ ಏನು, ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ, ಮತ್ತೆ ಸಂಯೋಗ್ ಪೋರ್ಟಲ್ ಅಂತ ಇದೆ, ಅದು ಕಂಟೆಂಟ್ ಗಳನ್ನ ಬ್ಲಾಕ್ ಮಾಡೋದಕ್ಕೆ ಬಳಕೆ ಮಾಡಲಾಗುತ್ತೆ ಗೌರ್ಮೆಂಟ್ ಇಂದ. ಅಂದ್ರೆ ಏನು, ಈ ಎಲ್ಲಾ ವಿಷಯನ ಈ ಒಂದು ವಿಡಿಯೋನಲ್ಲಿ ಸರಳ ಕನ್ನಡದಲ್ಲಿ ತಿಳಿಸ್ತೀನಿ. ಈ ವಿಡಿಯೋನ ಕೊನೆಯ ತನಕ ನೋಡಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ. ಎಲಾನ್ ಮಸ್ಕ್ ನ ಆಕ್ಸ್ ಕಂಪನಿ ಭಾರತ ಸರ್ಕಾರದ ವಿರುದ್ಧ ಕರ್ನಾಟಕ ಹೈಕೋರ್ಟ್ ನಲ್ಲಿ ಕೇಸ್ ಹಾಕಿದೆ. ಅವರ ಆರೋಪ ಏನಂತಂದ್ರೆ, ಸರ್ಕಾರ ಸಂಯೋಗ ಪೋರ್ಟಲ್ ಯೂಸ್ ಮಾಡಿ ಆಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿರುವಂತಹ ಕಂಟೆಂಟ್ ಗಳನ್ನ ಸರಿಯಾದ ಕಾರಣ ಇಲ್ಲದೆ ತೆಗೆಯೋಕೆ ಒತ್ತಡನ ಹಾಕಿದೆ ಅಂತ ಕಾರಣನ ಕೊಡ್ತಾ ಇದೆ ಆಕ್ಸ್ ಕಂಪನಿಯವರು. ಆರ್ಡರ್ ಗಳೇನ್ ಕೊಡ್ತಾ ಇದೆ, ಇದು ಐಟಿ ಆಕ್ಟ್ ನ ಸೆಕ್ಷನ್ 69A ಮತ್ತೆ 79(3)B ಅಡಿಯಲ್ಲಿ ಬರ್ತವೆ. ಆಕ್ಸ್ ಕಂಪನಿಯವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ರೂಲ್ಸ್ ಗಳು ತಪ್ಪಾಗಿ ಯೂಸ್ ಮಾಡ್ತಾ ಇದ್ದಾರೆ, ಇದರಿಂದ ಯೂಸರ್ ಗಳ ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಇದೆ, ಅದು ಡೇಂಜರ್ ಆಗ್ತಿದೆ ಅಂತ ಹೇಳ್ತಿದೆ. 2015ರಲ್ಲಿ ಸುಪ್ರೀಂ ಕೋರ್ಟ್ ಫ್ರೀಡಮ್ ಆಫ್ ಸ್ಪೀಚ್ ನ ಬಗ್ಗೆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ನ ಕೊಟ್ಟಿದೆ. ಅದನ್ನ ಶ್ರೇಯಾ ಸಿಂಗಲ್ ಕೇಸ್ ಅಂತಾನೆ ಫೇಮಸ್ ಆಗಿರೋದು. ಇದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಕೊಟ್ಟಿದೆ ಅಂತಂದ್ರೆ, ಆನ್ಲೈನ್ ಕಂಟೆಂಟ್ ಗಳನ್ನ ಬ್ಲಾಕ್ ಮಾಡ್ಬೇಕಂತಂದ್ರೆ ಸರಿಯಾದ ಕಾರಣನ ಕೊಡಬೇಕು, ಮತ್ತೆ ಜುಡಿಷಿಯಲ್ ಪ್ರೊಸೆಸ್ ನ ಫಾಲೋ ಮಾಡ್ಬೇಕಂತ ಜಡ್ಜ್ಮೆಂಟ್ ನ ಕೊಟ್ಟಿದೆ. ಆಕ್ಸ್ ಕಂಪನಿಯವರು ಇವಾಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸರ್ಕಾರ ಕಂಟೆಂಟ್ ಗಳನ್ನ ಬ್ಲಾಕ್ ಮಾಡೋದಕ್ಕೆ ಆರ್ಡರ್ ಮೇಲೆ ಆರ್ಡರ್ ಕೊಡ್ತಾ ಇದ್ದಾರೆ, ಆದ್ರೆ ಸರಿಯಾದ ರೀಸನ್ ಕೊಡ್ತಾ ಇಲ್ಲ, ಸರಿಯಾದ ಪ್ರೊಸೆಸ್ ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳ್ತಿದೆ. ಐಟಿ ಆಕ್ಟ್ ನ ಸೆಕ್ಷನ್ 69A ಏನು, ಸೆಕ್ಷನ್ 69A ಎಂಬುದು ಐಟಿ ಆಕ್ಟ್ ನ ಒಂದು ರೂಲ್ಸ್ ಇರೋದು. ಇದು ಸರ್ಕಾರಕ್ಕೆ ಪವರ್ ಕೊಡುತ್ತೆ. ಯಾವುದಾದರೂ ಆನ್ಲೈನ್ ನಲ್ಲಿ ಕಂಟೆಂಟ್ ಗಳು ರಾಷ್ಟ್ರೀಯ ಭದ್ರತೆಗೆ, ಪಬ್ಲಿಕ್ ಆರ್ಡರ್, ಸಾರ್ವಭೌಮತೆಗೆ ಅಥವಾ ಅಪರಾಧ ತಡೆಗಟ್ಟುವಿಕೆಗೆ ಏನಾದರೂ ಡೇಂಜರ್ ಆಗಿದ್ರೆ ಅದನ್ನ ಬ್ಲಾಕ್ ಮಾಡಬಹುದು ಮತ್ತು ಸೋಷಿಯಲ್ ಮೀಡಿಯಾದಿಂದ ಅದನ್ನ ಡಿಲೀಟ್ ಮಾಡಬಹುದು. ಇದು ಪವರ್ ಕೊಡುತ್ತೆ ಸೆಕ್ಷನ್ 69A ನ ಮುಖಾಂತರ. ಇಲ್ಲಿ ಸರ್ಕಾರ ಒಂದು ಪೋಸ್ಟ್ ಡಿಲೀಟ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಿಂದ ಆ ಪೋಸ್ಟ್ ನ ತೆಗಿಬೇಕು ಅಂತಂದ್ರೆ ಸ್ಟ್ರಿಕ್ಟ್ ಒಂದು ಪ್ರೊಸೆಸ್ ನ ಫಾಲೋ ಮಾಡಬೇಕು, ಅದಕ್ಕೆ ರೀಸನ್ ನ ಕೊಡಬೇಕು. ಸೆಕ್ಷನ್ 79(3)B ಇದು ಸೇಫ್ ಹಾರ್ಬರ್ ಬಗ್ಗೆ ಹೇಳುತ್ತೆ. ಸೆಕ್ಷನ್ 79(3)B ಎಂಬುದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಿಗೆ ಸೇಫ್ ಹಾರ್ಬರ್ ಅಂತ ರಕ್ಷಣೆ ಕೊಡುತ್ತೆ. ಅಂದ್ರೆ ಯೂಸರ್ ಏನಾದರೂ ತಪ್ಪಾಗಿ ಕಮೆಂಟ್ ಹಾಕಿದ್ರೆ, ತಪ್ಪಾಗಿ ಏನಾದರೂ ಪೋಸ್ಟ್ ಮಾಡಿದ್ರೆ ಅದಕ್ಕೆ ಪ್ಲಾಟ್ಫಾರ್ಮ್ ಗಳು ಜವಾಬ್ದಾರಿ ಇಲ್ಲ. ಆದ್ರೆ ಸರ್ಕಾರ ಮತ್ತೆ ಕೋರ್ಟ್ ಅದನ್ನ ತೆಗಿಬೇಕು ಅಂತ ಆರ್ಡರ್ ಮಾಡಿದ್ರೆ ಅದು 36 ಗಂಟೆಗಳ ಒಳಗಾಗಿ ಅದನ್ನ ಡಿಲೀಟ್ ಮಾಡಬೇಕು ಸೋಷಿಯಲ್ ಮೀಡಿಯಾದಿಂದ, ಆ ಪ್ಲಾಟ್ಫಾರ್ಮ್ ನಿಂದ. ಇನ್ ಕೇಸ್ ಪ್ಲಾಟ್ಫಾರ್ಮ್ ಗಳು ಅದನ್ನ ಡಿಲೀಟ್ ಮಾಡಿಲ್ಲ ಅಂತಂದ್ರೆ ಅವರ ಮೇಲೆ ಲೀಗಲ್ ಆಗಿ ಆಕ್ಷನ್ ತಗೊಳುತ್ತೆ, ಗೌರ್ಮೆಂಟ್ ಗೆ ಅಧಿಕಾರ ಇದೆ. ಆದ್ರೆ ಈ ಕೇಸಲ್ಲಿ ಏನಾಗಿದೆ, ಆಕ್ಸ್ ಕಂಪನಿಯವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಗೌರ್ಮೆಂಟ್ ಯಾವುದೇ ತರದ ಪ್ರೂಫ್ ಕೊಡ್ತಾ ಇಲ್ಲ, ಬರೀ ಆರ್ಡರ್ ಮಾಡ್ತಾ ಇದೆ ಡಿಲೀಟ್ ಮಾಡೋದಕ್ಕೆ ಮತ್ತೆ ಪೋಸ್ಟ್ ಗಳನ್ನ ಸ್ಟಾಪ್ ಮಾಡೋದಕ್ಕೆ. ಸಂಯೋಗ್ ಪೋರ್ಟಲ್ ಅಂದ್ರೆ ಏನಂತಂದ್ರೆ, ಸಂಯೋಗ್ ಪೋರ್ಟಲ್ ಎಂಬುದು ಇದು ಭಾರತ ಸರ್ಕಾರದ ಒಂದು ಆನ್ಲೈನ್ ಟೂಲ್ ಇರೋದು. ಇದನ್ನ ಗೃಹ ಮಂತ್ರಾಲಯ ಯೂಸ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳೇನಿದೆ ಅದಕ್ಕೆ ಕಂಟೆಂಟ್ ಗಳನ್ನ ತೆಗೆಯೋಕೆ ಆದೇಶ ಕೊಡುತ್ತೆ. ಇದರ ಮೇನ್ ಉದ್ದೇಶ ಏನಂತಂದ್ರೆ, ರಾಷ್ಟ್ರೀಯ ಭದ್ರತೆಗೆ ಮತ್ತೆ ಪಬ್ಲಿಕ್ ಆರ್ಡರ್ಗೆ ಯಾವುದೇ ತರದ ಒಂದು ಪ್ರಾಬ್ಲಮ್ ಬರ್ತಾ ಇದ್ರೆ ಇಲ್ಲಿಗಲ್ ಕಮೆಂಟ್ ಗಳನ್ನ ಟೇಕ್ ಡೌನ್ ಮಾಡೋದಕ್ಕೆ ರಿಕ್ವೆಸ್ಟ್ ಗಳನ್ನ ಡೈರೆಕ್ಟ್ ಆಗಿ ಕಂಪನಿಗಳಿಗೆ ಕಳಿಸೋದು. ಆಕ್ಸ್ ಕಂಪನಿಯವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಪೋರ್ಟಲ್ ನ ಯೂಸ್ ಮಾಡಿ ಸರಿಯಾದ ಪ್ರೊಸೆಸ್ ಫಾಲೋ ಮಾಡದೆ ಮತ್ತೆ ರೀಸನ್ ಕೊಡದೆ ಆರ್ಡರ್ ಗಳನ್ನ ಬರ್ತಾ ಇದೆ. ಈ ತರ ಮಾಡೋದು ತಪ್ಪು ಅಂತ ಹೇಳ್ತಿದೆ. ಫ್ರೀಡಮ್ ಆಫ್ ಸ್ಪೀಚ್ ಇದು ನಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳುವ ಒಂದು ಹಕ್ಕಿರೋದು. ಇದು ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 19(1)A ನಲ್ಲಿ ಕೊಡಲಾಗಿದೆ. ಆದ್ರೆ ಶ್ರೇಯಾ ಸಿಂಗಲ್ ಕೇಸ್ ಏನಿತ್ತು ಅದರಲ್ಲಿ ಹೈಕೋರ್ಟ್ ಏನ್ ಮಾಡಿದೆ, ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ ಇದು ಆನ್ಲೈನ್ ಕಂಟೆಂಟ್ ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಿದೆ ಅಂತ ಏನ್ ಬೇಕು ಅದು ಕಮೆಂಟ್ ಅಥವಾ ಪೋಸ್ಟ್ ಮಾಡೋ ಹಾಗಿಲ್ಲ. ಇದಕ್ಕೆ ಕೆಲವು ರೀಸನಬಲ್ ರಿಸ್ಟ್ರಿಕ್ಷನ್ ಗಳನ್ನ ಇಡಲಾಗಿದೆ. ಈಗ ಆಕ್ಸ್ ನಲ್ಲಿ ಒಂದು ಫೀಚರ್ ನ ಆಡ್ ಮಾಡಿದ್ದಾರೆ, AI ಚಾಟ್ ಬೋಟ್ ಅಂತ. ಅದಕ್ಕೆ ಗ್ರೋತ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಏನೇ ಟ್ಯಾಗ್ ಮಾಡಿಬಿಟ್ಟು ಕ್ವಶನ್ ನ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡುತ್ತೆ. ಆ ಉತ್ತರಗಳು ಹೇಗಿದೆ ಅಂತಂದ್ರೆ, ನಾವು ಆಡೋ ಭಾಷೆಯಲ್ಲಿ ಉತ್ತರನ ಕೊಡುತ್ತಾ ಇದೆ. ನಾವು ಅದಕ್ಕೆ ಯಾವ ತರ ನಾವು ಕ್ವಶನ್ ನ ಕೇಳ್ತೀವಿ ಆ ತರ ರಿಯಾಕ್ಟ್ ಮಾಡ್ತಾ ಇದೆ. ಸೊ ಇದರಿಂದ ಏನಾಗಿದೆ, ಗೌರ್ಮೆಂಟ್ ಗೆ ಅದು ಇಷ್ಟ ಆಗ್ತಾ ಇಲ್ಲ. ಗೌರ್ಮೆಂಟ್ ನ ಬಗ್ಗೆನೂ ಇದನ್ನು ಕಮೆಂಟ್ ಮಾಡ್ತಾ ಇದೆ, ಅಂದ್ರೆ ಗೌರ್ಮೆಂಟ್ ಬಗ್ಗೆನೂ ಇದನ್ನ ಉತ್ತರನ ಕೊಡ್ತಾ ಇದೆ. ಅದು ಗೌರ್ಮೆಂಟ್ ಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಿದೆ ಗೌರ್ಮೆಂಟ್, ಈ ಒಂದು ಐಟಿ ಆಕ್ಟ್ ನ ಬಳಕೆ ಮಾಡಿಬಿಟ್ಟು ಸಂಯೋಗ್ ಪೋರ್ಟಲ್ ನಿಂದ ಒಂದು ಆರ್ಡರ್ ಗಳನ್ನ ಪಾಸ್ ಮಾಡ್ತಾ ಇದೆ.
X ಗೆ ಕಂಟೆಂಟ್ ಗಳನ್ನ ಡಿಲೀಟ್ ಮಾಡೋದಕ್ಕೆ ಮತ್ತೆ ಬ್ಲಾಕ್ ಮಾಡೋದಕ್ಕೆ. ಇದು X ಗೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೆ, ಫ್ರೀಡಮ್ ಆಫ್ ಸ್ಪೀಚ್ ನ ಅಪ್ಹೆಲ್ಡ್ ಮಾಡೋದಕ್ಕೆ, ಫ್ರೀಡಮ್ ಆಫ್ ಸ್ಪೀಚ್ ನ ಕೊಡೋದಕ್ಕೆ ಅದೇನ್ ಮಾಡಿದೆ, ಇವಾಗ ಹೈಕೋರ್ಟ್ ಗೆ ಮೊರೆ ಹೋಗಿದೆ. ನಮ್ಮ ಕರ್ನಾಟಕದಲ್ಲಿ ಹೈಕೋರ್ಟ್ ನಲ್ಲಿ ಕೇಸ್ ನ ಫೈಲ್ ಮಾಡಿದೆ ಸರ್ಕಾರದ ವಿರುದ್ಧ.